ನಾವು ಕೆಲವೊಬ್ಬರು ನೋಡಿರ್ತೀವಿ, ಅವ್ರ ಮನೇಲಿದ್ದಾಗ ಆರಾಮಾಗಿ ಮಾತಾಡಿಕೊಂಡು ನಗ್ನಗ್ತಾ ಧೈರ್ಯವಾಗಿರ್ತಾರೆ. ಆದರೆ ಒಂದು ಸೋಷಿಯಲ್ ಸಿಚುವೇಶನ್ಸಿಗೆ ಬಂದಾಗ ಒಂದು ಮದುವೆನೋ ಅಥವಾ ಒಂದು ಫ್ಯಾಮಿಲಿ ಫಂಕ್ಷನ್ನು ಅಥವಾ ಒಂದು ಸ್ಟೇಜ್ ಪ್ರೋಗ್ರಾಮು, 4 ಜನದ ಮುಂದೆ ಮಾತಾಡಬೇಕು ಅಂದಾಗ ತುಂಬ ಗಾಬರಿಗೊಳಗಾಗ್ತಾರೆ, ಆತಂಕಕ್ಕೊಳಗಾಗ್ತಾರೆ. ಸೊ ಇದನ್ನು ನಾವು ಸೈಕ್ಯಾಟ್ರಿಯಲ್ಲಿ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಥವಾ ಸೋಷಿಯಲ್ ಫೋಬಿಯಾ ಅಂತ ಹೇಳ್ತೀವಿ. ಸಾಮಾಜಿಕವಾಗಿರ್ತಕ್ಕಂಥ ಒಂದು ಆತಂಕ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಅನ್ ಇಂಟೆನ್ಸ್ ಪರ್ಸಿಸ್ಟೆಂಟ್ ಫಿಯರ್ ಆಫ್ ಬೀಯಿಂಗ್ ವಾಚ್ಡ್, ಜಡ್ಜ್ಡ್ ಆರ್ ಎಂಬ್ರಾಸ್ಡ್ ಬೈ ಅದರ್ಸ್ ಇನ್ ಸೋಷಿಯಲ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಆ ಒಂದು ಸಾಮಾಜಿಕವಾದ ಸಂದರ್ಭಗಳಲ್ಲಿ ಒಂದು ಮದುವೆ ಮನೆಗೆ ಹೋದಾಗ ಅಥವಾ ಬೇರೆ ಫ್ರೆಂಡ್ಸ್ ಜೊತೆ ಸಿಕ್ಕಿದಾಗ, ಅಯ್ಯೋ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ, ನಾನು ಹೇಗೆ ಕಾಣಿಸ್ತಿದ್ದೀನೋ, ಹೇಗೆ ಮಾತಾಡ್ತಿದ್ದೀನೋ, ನಾನೆಲ್ಲ ತಪ್ಪು ಮಾತಾಡ್ತಿದ್ದೀನಾ, ಅಥವಾ ನನಗೆ ಒಂಥರ ಇವರು ಮರ್ಯಾದೆ ತೆಗೆದುಬಿಡ್ತಾರೆ, ಅವಮಾನ ಮಾಡಿಬಿಡ್ತಾರೆ ಎಂಬ ಭಯ ಸದಾಕಾಲ ಮೈಂಡ್ನಲ್ಲಿ ಓಡ್ತಾ ಇರುತ್ತೆ. ಸೊ ಓಡೋದ್ರಿಂದ ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರಿಗೆ ಆ ಕ್ಷಣದಲ್ಲಿ ಎದೆ ಬಡಿತ ಜಾಸ್ತಿ ಆಗೋದು, ಕೈಕಾಲು ನಡ್ಕ ಬರೋದು, ಉಸಿರಾಟ ಫಾಸ್ಟ್ ಆಗ್ತಕ್ಕಂಥದ್ದು, ಬಾಯಿ ಒಣಗ್ತಕ್ಕಂಥದ್ದು, ಅಯ್ಯೋ ನಾನು ತಪ್ಪು ಮಾತಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗೊತ್ತಿರೋ ವಿಷಯನೂ ಕೂಡ ಸಮಾಧಾನವಾಗಿ ಕಾನ್ಫಿಡೆಂಟಾಗಿ ಹೇಳಲಿಕ್ಕೆ ಆಗ್ತಾ ಇರಲ್ಲ. ಸೊ ಈ ಒಂದು ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ಸ್ ಬಹಳಷ್ಟು ಜನರಲ್ಲಿ ಇರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ಒಂದು ಆಪ್ತ ಸಮಾಲೋಚನೆಗೆ ಒಳಪಡಿಸಬೇಕು. ಅವರಿಗೆ ಒಂದಿರ್ತಕ್ಕಂಥ ಆತಂಕ, ಭಯದ ಮೂಲಗಳಲ್ಲಿ, ಅಲ್ಲಿ ಅವ್ರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವಮಾನಗಳಾಗಿರುತ್ತೆ, ಒಂದು ಯಾರೋ ಗೇಲಿ ಮಾಡಿರ್ತಾರೆ, ಅದು ಮನಸ್ಸಲ್ಲಿ ತುಂಬ ಗಾಢವಾಗಿ ಪರಿಣಾಮ ಬಿದ್ದಿರುತ್ತೆ. ಅದ್ರ ಬಗ್ಗೆ ಸರಿಯಾಗಿ ಒಂದು ಆಪ್ತ ಸಮಾಲೋಚನೆ ಆಗಬೇಕು. ಅದೇ ರೀತಿ ಅವ್ರಿಗೆ ರಿಲ್ಯಾಕ್ಸೇಷನ್ ಥೆರಪಿ ಅಂತ ಹೇಳ್ತೀವಿ. ಒಂದು ಮೈಂಡ್ ಬಾಡಿ ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ದೀರ್ಘ ಉಸಿರಾಡ್ತಕ್ಕಂಥದ್ದು, ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮತ್ತು ಮಸಲ್ ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಹೇಳ್ಕೊಟ್ಬಿಟ್ಟು, ನೆಕ್ಸ್ಟು ಒಂದು ಎಕ್ಸ್ಪೋಜರ್ ರೆಸ್ಪಾನ್ಸ್ ಪ್ರಿವೆನ್ಷನ್. ಅಂದರೆ ಅಂಥ ಸಂದರ್ಭಗಳಿಗೆ ಅವರು ಹೋಗಿ ಧೈರ್ಯವಾಗಿ ಎದುರಿಸಿ ಬರಬೇಕು. ಸೊ ಹಾಗಾಗಿ ಒಂದು ಲೀಸ್ಟ್ ಫಿಯರ್ಫುಲ್ ಸಿಚುಯೇಷನ್ ಟು ಮೋಸ್ಟ್ ಫಿಯರ್ಫುಲ್ ಸಿಚುಯೇಷನ್ ಅಂತ ಹೇಳ್ತೀವಿ. ಅಂದರೆ ಈಗ 4 ಜನದ ಮುಂದೆ ಮಾತಾಡಲಿಕ್ಕೆ ಅವರಿಗೆ ಕಡಿಮೆ ಭಯ ಆಗ್ಬೋದು, ಅದು 100 ಜನದ ಮುಂದೆ ಮಾತಾಡಲಿಕ್ಕೆ ಜಾಸ್ತಿ ಭಯ ಆಗ್ಬೋದು. ಸೊ ಅಲ್ಲಿ ಅಂಥ ಆ ಫಸ್ಟ್ ಸ್ಟೇಜಿಗೆ ಎಕ್ಸ್ಪೋಸ್ ಆಗಿ ಧೈರ್ಯವಾಗಿ ಅವ್ರ ಕೆಲಸ ಮುಗಿಸಿ, ಮತ್ತು ಕ್ರಮೇಣ ಅವರ ಒಂದು ಆತ್ಮಸ್ಥೈರ್ಯ ಇಂಪ್ರೂವ್ ಆದಮೇಲೆ 100 ಜನದ ಮುಂದೆ ಅವ್ರು ಧೈರ್ಯವಾಗಿ ಮಾತಾಡ್ಬೋದು. ಆ ರೀತಿ ಮಾಡಬೇಕಾಗುತ್ತೆ. ಜೊತೆಗೆ ಅವ್ರ ಬ್ರೈನಲ್ಲಿ ರಾಸಾಯನಿಕ ದ್ರವಗಳ ಕೊರತೆ ಇರುತ್ತೆ, ಸೆರೋಟೋನಿನ್, ಡೋಪಮಿನ್. ಆ ಕೊರತೆಯನ್ನು ನೀಗಿಸಲಿಕ್ಕೆ ಆಂಗ್ಸೋಲೈಟಿಕ್ ಮಾತ್ರೆಗಳು ಮತ್ತು SSRI ಮಾತ್ರೆಗಳನ್ನು ಕೊಟ್ಟಾಗ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಅವರೊಂದು ಪಾಸಿಟಿವ್ ವಿಜುವಲೈಸೇಷನ್ ಮಾಡ್ಕೊಳ್ಬೇಕು. ಓಕೆ, ನಾನು ಇವತ್ತು ಇಂಥ ಕಡೆ ಹೋಗ್ತಾ ಇದ್ದೀನಿ, ಸ್ಟೇಜ್ ಮೇಲೆ ನಾನು ಇದು ಮಾತಾಡಬೇಕು, ಸೊ ಈ ಅಂಶಗಳು ಮಾತಾಡಬೇಕು, ಆರಾಮಾಗಿ ಮಾತಾಡ್ತೀನಿ, ಧೈರ್ಯವಾಗಿ ಮಾತಾಡ್ತೀನಿ, ಎಲ್ಲರೂ ಅದನ್ನು ಮೆಚ್ತಾರೆ, ಅದನ್ನು ಒಪ್ಕೊಳ್ತಾರೆ ಅನ್ನೋ ರೀತಿ ನಾನು ಮೊದಲಿಗೆ ನನ್ನ ಮೈಂಡಲ್ಲಿ ವಿಜುವಲೈಸ್ ಮಾಡೋದ್ರಿಂದ ನನಗೆ ಆತಂಕ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಭಯದಿಂದ ಹೊರಗೆ ಬಂದರೆ ಅವ್ರ ಜೀವನ ಸುಧಾರಿಸುತ್ತೆ, ಧೈರ್ಯವಾಗಿ ಪ್ರಮೋಷನ್ಸ್ ತೊಗೊಳ್ಬೋದು, ಕಾನ್ಫಿಡೆನ್ಸಿಂದ